ಬೆಂಗಳೂರಿನ ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಹೇಳಿಕೆದಾರರ ಮಾನಸಿಕ ಸ್ಥಿಮಿತತೆ ಆಧಾರದಲ್ಲಿ ಹೇಳಿಕೆ ಕೊಟ್ಟಿದ್ದಾರಾ ಅನ್ನೋ ತನಿಖೆ ಕೂಡ ನಡೀತಾ ಇದೆ. ಇನ್ನ ಕಾನ್ಫಿಡೆಂಟ್ ಅಧ್ಯಕ್ಷ ಆದಂತಹ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅನುಮಾನಾಸ್ಪದದಲ್ಲಿ. ಜೊತೆಗೆ ಒಂದು ರೀತಿ ಈ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಕಾನ್ಫಿಡೆಂಟ್ ಅಧ್ಯಕ್ಷ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನು ಹೇಳಿಕೆದಾರರ ಮಾನಸಿಕವನ್ನ ಸ್ಥಿಮಿತತೆಯಲ್ಲಿ ಇದು ಆಧಾರದಲ್ಲಿ ಇದೆಯಾ ಅನ್ನೋ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ದಾಖಲಿಸ್ತಾ ಇರುವಂತಹ ಎಸ್ಐಟಿ ಹೇಳಿಕೆಗಳು ಹೈ ಪ್ರೊಫೈಲ್ ಕೇಸ್ ಆದ್ರಿಂದ ಇದು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾರೆ ಅಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು. ಯಾವುದೇ ಲೋಪದೋಷ ಬಾರದಂತೆ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ ಈಗ ಆಲ್ರೆಡಿ. ಈ ಪ್ರಕರಣ ಸಂಬಂಧ ಹೇಳಿಕೆದಾರರ ಮಾನಸಿಕ ಸ್ಥಿಮಿತತೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಾನ್ಸ್ನಿಂದ ರೆಫರೆನ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇದು ಬಹುಮುಖ್ಯವಾದದ್ದು. ಯಾಕೆ ಅಂತಂದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಎಸ್ಐಟಿ ತನಿಖೆ ನಡೆಸ್ತಾ ಇರೋದ್ರಿಂದ ಇದು ಹೈ ಪ್ರೊಫೆಷನಲ್ ಕೇಸ್ ಆಗಿರೋದ್ರಿಂದ ಇದನ್ನ ಇಂಚಿಂಚು ಆಗಿ ಕೂಡ ಒಂದೂ ಕೂಡ ಬಿಡದೆ ಚಿಕ್ಕ ಸಂಶಯ ಬಂದರೂ ಕೂಡ ಅದನ್ನ ಹಿಡಿದು ಆ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಈಗ ಏನು ಕಾನ್ಫಿಡೆಂಟ್ ಅಧ್ಯಕ್ಷ ಸಿಜೆ ರಾಯ್ ಅವರ ಆತ್ಮಹತ್ಯೆ ಆಯಿತು, ಈ ಸಂಬಂಧಪಟ್ಟಂತೆ ಯಾರೆಲ್ಲ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಾಕ್ಷ್ಯಾಧಾರಗಳನ್ನು, ಅದನ್ನ ಇವರು ಮೆಂಟಲಿ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ ಅಥವಾ ಇವರು ಅನ್ಮೆಂಟಲಿ ಕೊಡ್ತಾ ಇದ್ದಾರಾ, ಯಾವ ಮಾನಸಿಕತೆಯನ್ನು ಹೊಂದಿ ಇವರು ಕೊಡ್ತಾ ಇದ್ದಾರೆ ಅನ್ನೋದನ್ನು ಈಗ ಅದ್ರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಯಾವ ರೀತಿ ಅವರು ಹೇಳ್ತಾರೆ ಅದು ಕರೆಕ್ಟಾ ತಪ್ಪಾ ಅಂತ ಹೇಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಆ ಹೇಳಿಕೆದಾರರ ಮಾನಸಿಕ ಸ್ಥಿಮಿತದ ಬಗ್ಗೆ ನಿಮಾನ್ಸ್ನಿಂದ ಕೂಡ ರೆಫರೆನ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತ್ತಷ್ಟು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಸರ್. ಸೊ ಶಿವು, ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಒಂದ್ ಕಡೆ ಮಾನಸಿಕ ಫಿಟ್ನೆಸ್ ಯಾವ ರೀತಿ ನಡೀತಾ ಇದೆ, ಜೊತೆಗೆ ಏನು ಈ ಸ್ಥಿಮಿತದ ಬಗ್ಗೆ ನಿಮಾನ್ಸ್ ಅವರಿಂದ ರೆಫರೆನ್ಸ್ ಅನ್ನ ತೆಗೆದುಕೊಂಡು ಹೇಳಿಕೆದಾರರ ಮಾನಸಿಕತೆಯನ್ನ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ರೀತಿ ತನಿಖೆ ನಡೆಸ್ತಾ ಇದ್ದಾರೆ? ಏನಾದರೂ ಅವರಿಗೆ ಶಂಕೆ ಏನಾದರೂ ವ್ಯಕ್ತವಾಯ್ತಾ ಅಲ್ಲಿ ಅಂತ? ಸಿಂಚನ, ಏನು ಸಿಜೆ ರಾಯ್ ಅವರ ಪ್ರಕರಣ ಏನಿದೆ, ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ SIT ರಚನೆ ಮಾಡ್ತಾರೆ. SIT ಯಾಕೆ ಅಂತ ಹೇಳಿದ್ರೆ ಇದು ಅತ್ಯಂತ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ SIT ರಚನೆ ಮಾಡುವಂಥದ್ದು. SIT ರಚನೆ ಮಾಡಿ ಆದಮೇಲೆ ಅವರು ಇಂಚಿಂಚು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಈ ಒಂದು ಪ್ರಕರಣಕ್ಕೆ ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಎಲ್ಲವನ್ನೂ ಕೂಡ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇರೋಂಥದ್ದು. ಇದಕ್ಕೊಂದು ಲಾಜಿಕಲ್ ಎಂಡ್ಗೆ ಹೋಗಬೇಕು ಅಂತಂದರೆ ಯಾವ ಕಾರಣಕ್ಕೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಜನತೆ ಮುಂದೆ ಇಡಬೇಕು. ಮತ್ತು ಈ ಕೇಸ್ಗೆ ಶರ ಬರೀಬೇಕು ಅಂತೇಳಿ ಹೇಳಿದ್ರೆ ಪ್ರತಿಯೊಂದು ಅಂಶಗಳನ್ನು ಕೂಡ ದಾಖಲು ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಈಗ SIT ಅಧಿಕಾರಿಗಳು ನಿರಂತರವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ. ಎಲ್ಲ ಅಧಿಕಾರಿಗಳು ಏನೆಲ್ಲ ಡಾಟಾ ಕಲೆಕ್ಟ್ ಮಾಡಿದಾರೋ ಆ ಎಲ್ಲ ಡಾಟಾವನ್ನು ಕೂಡ ಹಿರಿಯ ಅಧಿಕಾರಿಗಳಿಗೆ ಒಪ್ಪಿಸುವಂಥದ್ದು, ಅಲ್ಲಿಂದ ತನಿಖೆಯನ್ನು ಮುಂದಕ್ಕೆ ತೆಗೆದುಕೊಂಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು SIT ಅಧಿಕಾರಿಗಳು. ಈಗಾಗಲೇ ಹೇಳಿಕೆಯನ್ನು ಪಡ್ಕೊಳ್ತಿರುವಂಥ ಹೇಳಿಕೆದಾರರೇನಿದ್ದಾರೆ, ಹೇಳಿಕೆ ಕೊಡುವಂಥ ಹೇಳಿಕೆದಾರರಿದ್ದಾರೆ. ಘಟನೆ ನಡೆದಂಥ ಸ್ಥಳದಲ್ಲಿ ಅಲ್ಲಿದ್ದಂತಹ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿ, ಅಲ್ಲಿದ್ದಂಥ ಡೈರೆಕ್ಟರ್ಗಳು, ಅಲ್ಲಿ ಯಾರೆಲ್ಲ ಇದ್ರೋ ಆ ಸಂದರ್ಭದಲ್ಲಿ ಇದ್ದಂಥವರ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ವೇಳೆಯಲ್ಲಿ ಕೂಡ ದಾಖಲಿಸ್ಕೊಂಡಿದ್ದಾರೆ. ಆದರೂ ಆ ನಂತರದಲ್ಲಿ ಈಗ ಅವರ ಮೆಡಿಕಲ್ ಫಿಟ್ನೆಸ್ಗೋಸ್ಕರ ಮೆಡಿಕಲ್ ಫಿಟ್ನೆಸ್ಗೋಸ್ಕರ ಅವರನ್ನು ನಿಮಾನ್ಸ್ಗೂ ಕೂಡ ರೆಫರ್ ಮಾಡಿರೋಂಥದ್ದು. ಅಲ್ಲಿ ಅವರ ಮೆಂಟಲಿ ಫಿಟ್ ಆಗಿದ್ದಾರೆ ಅನ್ನೋವಂಥ ಒಂದು ಸರ್ಟಿಫಿಕೇಟು ಮತ್ತು ಆ ಒಂದು ಡಾಕ್ಟರ್ ಪರಿಶೀಲನೆ ಮಾಡಿದ ಮೇಲೆ ಕೊಡುವಂಥ ವರದಿಯನ್ನು ಕೂಡ ಈಗ ದಾಖಲಿಸ್ಕೊಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಏನಾದರೂ ಡೌಟ್ ಬರಬಹುದು, ಏನಾದರೂ ಕ್ವಶನ್ಸನ್ನು ರೈಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ SIT ಅಧಿಕಾರಿಗಳ ಬಳಿ ಉತ್ತರ ಇರಬೇಕು ಅಂತೇಳಿ ಈಗ ಸಿಜೆ ರಾಯ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ದಾಖಲಿಸ್ಕೊಳ್ತಿರುವಂಥ ಅಷ್ಟು ಜನ ಹೇಳಿಕೆದಾರರ ಮೆಂಟಲ್ ಫಿಟ್ನೆಸ್ ಬಗ್ಗೆ ಕೂಡ ಗಮನ ಕೊಡ್ತಾ ಇದ್ದಾರೆ. ಮೆಂಟಲ್ ಫಿಟ್ನೆಸ್ನ ಸರ್ಟಿಫಿಕೇಟನ್ನು ಅಂದರೆ ಮೆಂಟಲಿ ಇವರು ಫಿಟ್ ಇದ್ದಾರೆ ಅನ್ನುವಂಥದ್ದನ್ನ ಡಾಕ್ಟರ್ ಬಳಿ ಸರ್ಟಿಫೈ ಮಾಡ್ಕೊಂಡ್ಬರುವಂಥದ್ದಕ್ಕೂ ಕೂಡ ಅವ್ರಿಗೆ ಹೇಳ್ತಿರುವಂಥದ್ದು. ಹಾಗಾಗಿ ಈಗ ಕುಟುಂಬದ ವರ್ಗದವ್ರಿಗೂ ಕೂಡ ಹೇಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂತಂದರೆ ಅವರ ಹೇಳಿಕೆಯನ್ನು ದಾಖಲಿಸ್ಕೊಳ್ಳುವಂಥ ವೇಳೆಯಲ್ಲಿ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು, ಅವರ ಸ್ಥಿಮಿತತೆ ಹೇಗಿದೆ, ಪ್ರತಿಯೊಂದನ್ನು ಫಿಟ್ ಇದ್ದಾರಾ ಅಂತಂದರೆ ಅವರು ಒತ್ತಡಕ್ಕೊಳಗಾಗಿದ್ದಾರಾ ಅಥವಾ ಭಯ ಪಟ್ಟಿದ್ದಾರಾ ಅಥವಾ ಯಾವ ಸಂದರ್ಭವನ್ನು ಹೇಗೆ ವಿವರಿಸ್ತಿದ್ದಾರೆ ಎಲ್ಲವನ್ನೂ ಕೂಡ ದಾಖಲಿಸ್ಕೊಳ್ಳುವಂಥ ಕೆಲಸವನ್ನು ಈಗ SIT ಅಧಿಕಾರಿಗಳು ಮಾಡ್ತಿರುವಂಥದ್ದು ಸಿಂಚನ. ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣವನ್ನು ಪ್ರತಿಯೊಬ್ಬ ಉದ್ಯಮಿ ಕೂಡ ಗಮನಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ. ಅಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ
ಮಟ್ಟಕ್ಕೆ ಬೆಳೆದಂಥ ಸಿ.ಜೆ. ರಾಯ್ ಏಕಾಏಕಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಕೂಡ IT ಅಧಿಕಾರಿಗಳು ರೇಡ್ ಮಾಡಿರುವಂಥ ಅಲ್ಲಿ ರೇಡ್ ತಪಾಸಣೆ ನಡೆಸ್ತಿರುವಂಥ ಸಂದರ್ಭದಲ್ಲೇ ಮಾಡ್ಕೊಳ್ಳೋಕೆ ಕಾರಣ ಏನು ಅನ್ನುವಂಥದ್ದನ್ನ ಇಂಚಿಂಚು ಹುಡುಕ್ಲಾಗ್ತಾ ಇದೆ. ಈಗ ಅವರ ಡೆತ್ ನೋಟು ಕೂಡ ಬರೆದಿಡಲಾಗಿತ್ತು ಅಂತ ಹೇಳಲಾಗ್ತಿತ್ತು. ಆದರೆ ಯಾವುದೇ ರೀತಿಯ ಡೆತ್ ನೋಟ್ ಇಲ್ಲ ಅನ್ನುವಂಥದ್ದು ಇನ್ನೊಂದು ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿ. ಅವರಲ್ಲಿ ಡೈರಿ ಬರೆಯುವಂಥ ಅಭ್ಯಾಸ ಇತ್ತು ಅನ್ನುವಂಥದ್ದು ಕೂಡ. ಹೀಗೆ ಪ್ರತಿಯೊಂದು ಅಂಶಗಳನ್ನು ಕೂಡ ನ್ಯಾಯಾಲಯದಲ್ಲಿ ಸಲ್ಲಿಕೆ ಮಾಡುವಂಥ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಲೋಪದೋಷ ಕಂಡು ಬಂದಿದೆ, ಲೋಪದೋಷ ಇದೆ ಅನ್ನುವಂಥ ಬೆರಳು ತೋರಿಸಬಾರದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಸ್ಟೆಪ್ಸ್ ಅನ್ನು ತೆಗೆದುಕೊಳ್ತಾ ಇರುವಂಥದ್ದು SIT ಅಧಿಕಾರಿಗಳು. ಸಿಂಚನಾ. ಎಸ್ ಶಿವನ SIT ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ಮಾಡಿದ್ರು, ಇದ್ರ ಜೊತೆಗೆ ಏನೇನೆಲ್ಲ ಮಾಹಿತಿ ಈಗ ಆಲ್ರೆಡಿ ಅಪ್ಡೇಟ್ ಸಿಗ್ತಾ ಇದೆ SIT ತನಿಖೆಯಿಂದ? ಸಿಂಚನ, ಈಗಾಗಲೇ ಈಗ SIT ಅಧಿಕಾರಿಗಳಿಗೆ ಬಹಳ ಒತ್ತಡ ಇದ್ದಿದ್ದೇನು ಅಂತ ಹೇಳಿದ್ರೆ, ಅವರು IT ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಅವರು ಒತ್ತಡದಿಂದಾಗಿ ಅವರು ಗುಂಡನ್ನು ಹೊಡೆದುಕೊಂಡ್ರು, ಮತ್ತೆ 11 ಪುಟದಷ್ಟು ಏನು ಡೆತ್ ನೋಟ್ ಬರೆದಿಟ್ಟಿದ್ರು ಅನ್ನುವಂಥ ಏನು ಸುದ್ದಿಗಳು ಹರಿದಾಡ್ತಾ ಇತ್ತು, ಅದೆಲ್ಲವೂ ಕೂಡ ಚಾಲೆಂಜಿಂಗ್ ಆಗಿತ್ತು. ಹಾಗಾಗಿ ಮೊದಲಿಗೆ ಪ್ರಾಥಮಿಕವಾಗಿ ಅವರ ಚೇಂಬರ್ನಲ್ಲಿ ಎದೆಗೆ ಗುಂಡು ಹೊಡ್ಕೊಂಡು ಬಿದ್ದಂಥ ಸ್ಥಿತಿಯಲ್ಲಿದ್ದ ಆಗ್ಲಿಂದ ಕೂಡ ಈಗಿನ ತನಕ ಅವರ ಕುಟುಂಬದವರು ಏನೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿಸಿದ್ದಾರೆ, ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವರ ಮೊಬೈಲ್ ಆಗಲೇ FSLಗೆ ಕಳಿಸಲಾಗಿದೆ. ಸೊ ರಿಟ್ರೀವ್ ಮಾಡಲಾಗಿದೆ, DVR ಹಾಕಲಾಗಿದೆ. ಅಂದರೆ ಯಾರ ಜೊತೆಗೆ ಮಾತಾಡಿದ್ರು, ಅವರ 1 ವಾರ 1 ತಿಂಗಳಿಂದ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು, ಅವರ ಬಿಸ್ನೆಸ್ ಸ್ಟೇಟಸ್ ಏನಾಗಿತ್ತು, ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅವ್ರಿಗೆ ಏನಾದರೂ ಒತ್ತಡದ ಕರೆಗಳು ಬರ್ತಾ ಇತ್ತಾ, ಇವೆಲ್ಲವೂ ಕೂಡ ಎಲ್ಲ ಆ್ಯಂಗಲಲ್ಲಿ ಈಗ ತನಿಖೆ ಮಾಡ್ತಿರೋದು. ಬಹುತೇಕವಾಗಿ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಒಂದು ಸ್ಥಿತಿ ಒಂದು ಹಂತಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಿದೆ. ಅಂದರೆ ನಂತರದಲ್ಲಿ ಈಗ ಯಾವುದೇ ಚಾನ್ಸನ್ನು ಕೂಡ ಕಳ್ಕೊಳ್ಳಾರದೆ ಪ್ರತಿಯೊಂದು ಅಂಶಗಳ ಬಗ್ಗೆಯೂ ಕೂಡ ಗಮನ ಕೊಟ್ಟು ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ SIT ಅಧಿಕಾರಿಗಳು ಅಂತ ತಿಳಿದು ಬರ್ತಾ ಇರುವಂಥದ್ದು. ಇಂಚರ. ಎಸ್, ಥ್ಯಾಂಕ್ ಯು ಸೋ ಮಚ್ ಶಿವು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಸಾಕ್ಷಿಗಳ ಸಾಧ್ಯ ಆದಷ್ಟು ಎಷ್ಟು ಸಾಕ್ಷಿಗಳಿರುತ್ತೋ ಅದನ್ನೆಲ್ಲ ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಸಿ.ಜೆ. ರಾಯ್ ಇದ್ದಂತಹ ಪರಿಸ್ಥಿತಿಯ ಬಗ್ಗೆ ಕೂಡ ಇದು SIT ಅಧಿಕಾರಿಗಳು ಅನಾಲಿಸಿಸ್ ಅನ್ನ ಮಾಡ್ತಾ ಇದ್ದಾರೆ. ಕುಟುಂಬದವರಾಗಿರ್ಬೋದು, ಅವರ ಆತ್ಮೀಯರು ಆಗಿರಬಹುದು, ಎಲ್ಲರ ಹತ್ರ ಕೂಡ ಹೇಳಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಇದರ ಆಧಾರದ ಮೇಲೆ ನಿಂತದೆ ಈಗ ತನಿಖೆ. ನೋಡಬೇಕು ಘಟನೆ ಸಂಬಂಧ ಈ ಒಂದು ಕಚೇರಿಯಲ್ಲಿ ಇದ್ದವರು ಯಾವ ರೀತಿಯಾಗಿ ಯಾವ ಆಧಾರದ ಮೇಲೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ.